ನಮಸ್ಕಾರ ವೀಕ್ಷಕರೇ. ಸಮಾಜ ಸೇವಕರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಬನ್ನಾರ್ಪೇಟೆ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಹಾಗೂ ಎಸ್ಸಿ ವಿಭಾಗದ ಮಾಜಿ ಹಿರಿಯ ಅಧ್ಯಕ್ಷರಾದ ಎಸ್ ರಮೇಶ್ ರವರ ಜನ್ಮದಿನವನ್ನ ಪ್ರೀತಿ ಸ್ನೇಹಿತರು, ಅಭಿಮಾನಿಗಳು, ಬಂಧು ಬಳಗದಿಂದ ಅರ್ಥಪೂರ್ಣವಾಗಿ ವಿಶೇಷ ಚೇತನ ಶಾಲೆ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ನಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು. ಎಸ್ ರಮೇಶ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾರೆ. ಸರ್ ಇವತ್ತು ತುಂಬಾ ವಿಶೇಷಣ ದಿನ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಎಸ್ ರಮೇಶ್ನವರು ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಅದರಿಂದ ಇಲ್ಲಿ ಆಶ್ರಮದಲ್ಲಿ ಮಾಡ್ಬೇಕಂತ ಪ್ರತಿ ವರ್ಷನೂ ಇಲ್ಲಿ ಬಂದ್ಬಿಟ್ಟು ನಾವು ಹುಟ್ಟುಹಬ್ಬ ಆಚರಿಸ್ತೀವಿ. ಅದರಿಂದ ನಾವು ಸ್ನೇಹಿತರೆಲ್ಲ ಸೇರ್ಬಿಟ್ಟು ಈ ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ. ಅವ್ರು ಎಷ್ಟೇ ಕೆಲಸ ಮಾಡಿದ್ದಾರೆ, ಜನಗಳಿಗೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಮುಂದಕ್ಕೆ ಹೋಗ್ಬೇಕಂತ ದೇವ್ರನ್ನೇ ಪ್ರಾರ್ಥಿಸ್ತಾ ಇದ್ದೀನಿ ಸರ್. ಆಮೇಲೆ ನಮ್ಮ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ MLA ಆದ NA ಹ್ಯಾರಿಸ್ನವರು ಅವರು ಮುಖಾಂತರ ಇವ್ರು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಅವ್ರ ಹಿಂದೆ ಇದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನನಗೆ 2 ಮಾತು ಕೊಟ್ಟಿದ್ದಕ್ಕೆ ಅವ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ. ತುಂಬ ವರ್ಷದಿಂದ ತುಂಬ ಸೋಷಲ್ ವರ್ಕ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಆಂಧ್ರ ಪಾಲನೆಗೆ ನೀರು ತುಂಬ ಪ್ರಾಬ್ಲಮ್ ಇತ್ತು. ಆವಾಗ ಇವರೇ ಬಂದು ನಿಂತ್ಕೊಂಡು ಬೇರೆ ಕಾರ್ಪೊರೇಟ್ ಇದ್ರೂ ಅವ್ರ ಹತ್ರ ಮಾತಾಡಿ ನಮಗೆ ನೀರು ಕೊಡಿಸಿದ್ದಾರೆ. ಲೈಫಲ್ಲಿ ಒಳ್ಳೆ ಪೊಸಿಷನ್ಗೆ ಬರಬೇಕಂತ ನಾವು ವೇಟ್ ಮಾಡ್ತೀವಿ. ನನ್ನ ಹೆಸರು ರಮೇಶ್ ಅಂತ, ಬನ್ನಾರ್ಪೇಟೆ ವಾರ್ಡಿನ ಕಾಂಗ್ರೆಸ್ ವಿಂಗ್ ಲೀಡರ್ ಆದಂಥ ರಮೇಶ್. ಆ್ಯಕ್ಚುಲಾಗಿ ನಾಳೆ ನನ್ನ ಹುಟ್ಟಿದ ಹಬ್ಬ 28ಗೆ. ಪ್ರತಿ ವರ್ಷವೂ ನನ್ನ ಸ್ನೇಹಿತರು, ನನ್ನ ಒಡ ಹುಟ್ಟಿದಾರ ಅಣ್ಣ ತಮ್ಮದರ ಥರ ಅವರು ಯಾವತ್ತಿಗೂ ಒಂದಿನ ದಿವಸ ಮುಂಚೆ ನಾಳೆ ನಾನು ದೇವಸ್ಥಾನ ಹೋಗೋದ್ರಿಂದ ಇವತ್ತೇ ಅವರು ನನ್ನ ಹುಟ್ಟಿದ ಹಬ್ಬನ ಆಶ್ರಮದಲ್ಲಿ ಬಂದು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದೇ ಥರ ಅವರು ಏನು ತಿಳ್ಕೊಂಡಿದಾರ ಅದೇ ರೀತಿಯಲ್ಲಿ ಅವ್ರಿಗೂ ನಾನು ವಿಶ್ವಾಸವಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು. ಅದೇ ಥರ ನಮ್ಮ NA ಹ್ಯಾರಿಸ್ MLA ಅವರು ನಡೆಸ್ತಾ ಇದ್ದಾರೆ ಪ್ರೋಗ್ರಾಮ್. 26ರಿಂದ ಹಿಡಿದು 11ನೇ ತಾರೀಕು ತನಕ ಫುಲ್ ನಮ್ಮ ಜನ ಎಲ್ಲರೂ ಬಂದು ಅದರಲ್ಲಿ ಭಾಗವಹಿಸಿ ನಿಮ್ಗೆ ಬೇಕಾಗಿರೋದೆಲ್ಲ ಅವ್ರು ಅಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಥರ ಅದಾವುದು ಆಧಾರ್ ಕಾರ್ಡಿಂದ ಹಿಡಿದು ID ಕಾರ್ಡಿಂದ ಹಿಡಿದು ಮೆಡಿಕಲಿಂದ ಹಿಡಿದು ಪ್ರತಿಯೊಂದು ಎಲ್ಲರಿಗೂ ಬಡವರಿಗೆ ಒಳ್ಳೇದಾಗಬೇಕಂತ ಹೇಳಿ ದೊಡ್ಡ ಒಂದು ಮಾನವೀಯತೆಯ ಹಬ್ಬವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಿ ನೀವು ಎಲ್ಲರೂ ಒಳ್ಳೇದಾಗಬೇಕಂತ ಹೇಳಿ ನನ್ನ ಇವತ್ತಿನ ಹುಟ್ಟಿದ ಹಬ್ಬ ದಿವಸದಿಂದ ನಿಮ್ಮೆಲ್ಲರನ್ನು ಕೋರ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.